3 ನಿಮಿಷದಲ್ಲಿ ಒಂದು ಸಾಂಗ್ ಕಂಪೋಸ್ ಮಾಡಿ. ಕೇಳಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಹೋಗಿ ಕೇಳ್ಕೊಂಡು ಬನ್ನಿ. ಸವಾರಿಲಿ ಸವೆಯುತ್ತ ಬದುಕೋಣ ಎಲ್ಲರೂ ತಿಳಿಯುತ್ತ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. 3 ನಿಮಿಷದಲ್ಲಿ ಸಾಂಗ್ ಹೇಗಪ್ಪ ಮಾಡಿದ ಅನ್ಬೋದು. 1 ನಿಮಿಷ ಲಿರಿಕ್ಸ್ ಬರೆಯೋಕ್ಕೆ, 1 ನಿಮಿಷ ಆ ಲಿರಿಕ್ಸ್ನ ಟೈಪ್ ಮಾಡ್ಕೊಳ್ಳೋಕ್ಕೆ, ಇನ್ನೊಂದು ನಿಮಿಷ ಕಂಪೋಸ್ ಮಾಡೋಕ್ಕೆ. 1 ನಿಮಿಷದಲ್ಲಿ ಕಂಪೋಸ್ ಸಾಧ್ಯ ನಾನು ಖಂಡಿತ. ಯೂಸಿಂಗ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ನಾವು ಸಾಂಗ್ ಸಹ ಕಂಪೋಸ್ ಮಾಡ್ಬೋದು, ಇಮೇಜ್ ಸಹ ಜನ್ರೇಟ್ ಮಾಡ್ಬೋದು, ಕೆಲವೊಮ್ಮೆ ಕಂಟೆಂಟ್ ಜನ್ರೇಟ್ ಮಾಡ್ಬೋದು, ಕೆಲವೊಮ್ಮೆ ಇತ್ತೀಚಿನ ದಿನಗಳಲ್ಲಿ ವಿಡಿಯೋ ಸಹ ನಾವು ಜನ್ರೇಟ್ ಮಾಡ್ಬೋದು. ಬಟ್ ನಾನು ನೋಡಿದಾಗೆ ವಿಡಿಯೋ ಜನ್ರೇಟ್ ಮಾಡೋದ್ರಲ್ಲಿ ಸ್ವಲ್ಪ ಅಕ್ಯುರೇಸಿ ಕಡಿಮೆ ಇದೆ ಬೇರೆಯವಕ್ಕೆ ಹೋಲಿಸಿದೆ. AI ರೀಪ್ಲೇಸ್ ಮಾಡುತ್ತಾ ಮನುಷ್ಯನ ಅಂತ ಹೇಳ್ತಾರೆ. ತುಂಬ ಈಗ ಅದು ಟ್ರೆಂಡಲ್ಲಿದೆ, AI ರೀಪ್ಲೇಸ್ ಹ್ಯೂಮನ್ ಜಾಬ್ಸ್. ಯಾವುದೇ ಕಾರಣಕ್ಕೂ ಖಂಡಿತ ಇದೆ. ಏನಕ್ಕಂದರೆ ಹ್ಯೂಮನ್ ಹತ್ತತ್ರಕ್ಕೆ ಥಿಂಕ್ ಮಾಡ್ಬೋದು, ಬಟ್ ಈಗ 100% ಮನುಷ್ಯ ಥಿಂಕ್ ಮಾಡ್ದಂಗೆ AI ಥಿಂಕ್ ಮಾಡೋಕ್ಕಾಗಲ್ಲ. ಅದಂತೂ ದಟ್ ಈಸ್ ದ ಫ್ಯಾಕ್ಟ್. ಓಕೆನಾ? ಯಾಕಂದರೆ ಅದಕ್ಕೊಂದು ಎಕ್ಸಾಂಪಲ್, ಹತ್ತತ್ರಕ್ಕೆ ಥಿಂಕ್ ಮಾಡುತ್ತೆ ಅಂದರೆ ಅದಕ್ಕೊಂದು ಎಕ್ಸಾಂಪಲ್ಲು ಇದೇ ಸಾಂಗ್ನ ನಾನು 4th ಟೈಮ್ ರೀಪ್ರಾಂಪ್ಟ್ ಮಾಡಿದಾಗೆ ಆ ಸಾಂಗು ಸಹ ಈ ಪ್ಲೇ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ನೂರಾರು ಬಾರಿ ಹತ್ತಾರು ಸರದಿ ಎಲ್ಲಾರ ನಡುವೆ ಇರೋದೊಂದೇ ಹಾದಿ. ಸವಾರಿಲಿ ಸವೆಯೂತ ಬದುಕೋಣ ಎಲ್ಲವ ಕಲಿಯೂತ. ಸವಾರಿಲಿ ಸವೆಯೂತ ಬದುಕೋಣ ಎಲ್ಲಾರ ತಿಳಿಯೂತ. ಸರಿಸುಮಾರು 100ಕ್ಕೆ 99 ಭಾಗ ನನ್ನ ಓನ್ ಕಂಪೋಸಿಷನ್ಗೆ ಹೋಗುತ್ತೆ. ಹಾಗಾಗಿ ನಾನು AI ಹತ್ತತ್ರಕ್ಕೆ ಅಕ್ಯುರಸಿ ಐತೆ ಅಂತಂದು ಹೇಳ್ತಿದ್ದೆ. ಏನಕ್ಕಪ್ಪ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂದರೆ, ನಮಗೆ ಇರುತ್ತೆ ನಮ್ಮದೇ ಆದ ಒಂದು ಸಾಂಗ್ ಮಾಡಬೇಕು, ಬರಿತೀವಿ ಬಟ್ ಆಡೋಕ್ಕಾಗಲ್ಲ. ಈ ಸಾಂಗ್ನ ಈ ಲಿರಿಕ್ಸ್ನ ನಾನು 2 ಮಂತ್ಸ್ ಹಿಂದೆ ಬರೆದಿದ್ದು, 2 ಮಂತ್ಸಿಂದ ಟ್ರೈ ಮಾಡ್ತಿದ್ದೀನಿ, ಬಟ್ ಆಗ್ತಿರ್ಲಿಲ್ಲ. ಬಟ್ ಯೂಸಿಂಗ್ AI ನಾನು 1 ನಿಮಿಷದಲ್ಲಿ ಮಾಡ್ತೆ. ಅದಕ್ಕೋಸ್ಕರ AI ಯೂಸ್ ಆಗುತ್ತೆ. ಓಕೆನಾ? ನಿಮಗೂ ಸಹ ಸಾಂಗ್ ಕಂಪೋಸ್ ಮಾಡ್ಕೋಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಯೂಸ್ ಮಾಡಿಕೊಂಡು. ಯಾವುದಪ್ಪ ವೆಬ್ಸೈಟು ಅಂದರೆ, ಸಾಂಗ್ ಕಂಪೋಸ್ ಮಾಡೋಕ್ಕೆ suno.ai. ಈವನ್ ನಾನು ಆ ಸಾಂಗಲ್ಲಿ ಡಿಸ್ಪ್ಲೇ ಆಗೋ ಪೇಜ್ ಸಹ ನಾನು AI ಯೂಸ್ ಮಾಡಿಕೊಂಡೇ ಜನ್ರೇಟ್ ಮಾಡಿರೋದು. ಇನ್ನೊಂದು ಫೋಟೋ ಜನ್ರೇಟ್ ಮಾಡೋಕ್ಕೆ ಒಳ್ಳೆ ಟೂಲ್ ಅಂದರೆ ಐಡಿಯೋಗ್ರಾಮ್. ಇನ್ನು ನೀವು ಎಕ್ಸಾಕ್ಟ್ ಪ್ರಾಂಪ್ಟ್ ಕೊಟ್ಟರೆ ನಿಮಗೆ AI ಟೂಲ್ಸು ಒಳ್ಳೆ ರಿಸಲ್ಟ್ ಅಂತ ಕೊಡುತ್ತೆ. ಹಾಗಾಗಿ ಪ್ರಾಂಪ್ಟ್ ಜನ್ರೇಟ್ ಮಾಡೋಕ್ಕೆ ಸಹ ChatGPT ಯೂಸ್ ಮಾಡ್ಕೊಂಡು ನಿಮ್ಮದೇ ಒಂದು ಸಾಂಗ್ ಕಂಪೋಸ್ ಮಾಡಿ ಕೇಳಿ. ಕಂಟೆಂಟ್ ಏನಾದ್ರು ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ.